ನಾನು ಇಷ್ಟೊತ್ತನ ಕಂಡಿದ್ದ ಕನಸ ನನ್ನ ದುಡ್ಡು ಹಾಂ ನನ್ನ ದುಡ್ಡು ಇಲ್ಲ ಐತಿ ಆದ್ರೆ ಯಾವುದೋ ಒಂದು ಭೂತ ನನಗೆ ದುಡ್ಡು ಅಂದ್ರೆ ಈ ದುಡ್ಡು ಅದ್ರದ್ದು ಅಂಥೇಳಿ ಏನೇನೆಲ್ಲ ಹೇಳಾಕತ್ತಿತ್ತು ನನಗೆ ಸಿಕ್ಕಂಗೆ ಹೊಡ್ಯಾಕತ್ತಿತ್ತು ಅಂದ್ರೆ ಇಷ್ಟೊತ್ತನ ನನಗಾಗಿದ್ದ ಕನಸು ಹಂಗಂದ್ರೆ ಅವ್ವ ನನಗಲ್ಲ ಅಂದ್ರೆ ಕನಸಲ್ಲ ನಿಜ ಯಪ್ಪ ಎಂತ ಬರೀ ನನ್ನ ಬಾಯೆಲ್ಲ ನೋವಾಕತ್ತಿತ್ತ ಹಲ್ಲೆಲ್ಲೇ ಉದ್ರ ಬಿದ್ವನ ಅಂತ ಅನ್ಕೊಂಡೆ ನಾನು ಅಲ್ಲ ಈಗ ನಾನು ಇದನ್ನ ನಿಜ ಅಂತ ತಿಳ್ಕೊಳ್ಳೋ ಅಥವಾ ಕನಸು ಅಂತ ತಿಳ್ಕೊಳ್ಳೋ ಒಂದು ಅರ್ಥನ ಆಗಕತ್ತಿಲ್ಲ ಮತ್ತೆ ಕನಸು ಗಿನಸ್ನಾಗ ನಾನೇನಾರ ಮತ್ತೆ ನನ್ನ ಕಪಾಳಕ್ಕೆ ನಾನು ಹೊಡ್ಕೊಂಡು ಹಿಂಗೆ ಹಾಂ ಇದ್ರೂ ಇರ್ಬೋದು ಒಂದು ಸ್ವಲ್ಪ ದುಡ್ಡು ಬಂದಿತ್ತಲ್ಲ ಅದನ್ನ ನೆನೆಸ್ಕೊಂಡು ಮಕ್ಕೊಂಡ್ಬಿಟ್ಟೆನ ಅದ್ರಾಗ ಬೇರೆ ಇವರು ಮಕ್ಕೊಳಕ್ಕೆ ಹೋಗೋ ಮುಂದೆ ದುಡ್ಡಿನ ದೆವ್ವ ಅದು ಇದು ಅಂತಂದು ಹೇಳಿ ನಂಗೆ ಹೆದರ್ಸಿದ್ರಲ್ಲ ಅದ ಮನಸ್ನಾಗ ಇಟ್ಕೊಂಡು ಮಲ್ಕೊಂಡೇನ ಅದಕ್ಕೆ ಹಂಗಾಗಿರ್ಬೇಕು ಕನಸ್ನಾಗ ನಾನು ನನಗೆ ಹೊಡ್ಕೊಂಡಿರ್ಬೇಕು ಅದಕ್ಕೆ ಯಾವುದೋ ದೆವ್ವ ಬಂದು ಹೊಡೆದಿತ್ತಂತ ಹಂಗೆ ಅನಿಸ್ಬಿಟ್ಟೈತೆ ನನಗೆ ಅಯ್ಯೋ ಏನಿದು ಒಳ್ಳೆ ದೆವ್ವದ ಪಿಕ್ಚರ್ನಾಗ ಬರ್ತೈತಲ್ಲ ಆವಾಜ್ ಹಂಗೆ ಬರಾಕತ್ತೈತಿ ಯಪ್ಪ ನನ್ನ ದುಡ್ಡು ಹಾಂ ಇಲ್ಲೇ ಐತಿ ನನ್ನ ರೊಕ್ಕ ಅಪ್ಪ ಎಲ್ಲೂ ಹೋಗದೇ ಇರೋ ಥರ ಗಟ್ಟಿಗೆ ಹಿಡ್ಕೋಬೇಕು ಇದನ್ನ ನೀನು ನನ್ನ ದುಡ್ಡು ನೀನು ಎಲ್ಲೂ ಹೋಗಂಗಿಲ್ಲ ಬೇಕಾದವ್ರು ಬರಲಿ ಯಾವುದೇ ಕಾರಣಕ್ಕೂ ಇದನ್ನ ಅವ್ರ ಕೈಯಾಗ ಹೋಗಕ್ಕೆ ನಾನು ಬಿಡೋದಿಲ್ಲ ಸಾವಿತ್ರಿ ಯಾರ ನಾನು ಯಾರಂತ ನಿನಗಿನ್ನೂ ಗೊತ್ತಾಗಿಲ್ಲ ಆಗಲಿಂದನೂ ಹೇಳಾಕತ್ತೇನಿ ನಿನಗ ನಾನು ನನ್ನ ಮಾತು ಕೇಳಿದಿ ನಿನ್ನ ಮಗ ಸೊಸಿ ಮಗಳು ಮೊಮ್ಮಕ್ಕಳು ಅಂತಂದು ಹೇಳಿ ಚಂದಾಗಿರ್ತಿದಿ ನೀನು ನಿನ್ ಗಂಡ ಎಲ್ಲರೂ ಸೇರ್ಕೊಂಡು ನೀನು ಒಂದ್ ವೇಳೆ ನನ್ನ ಮಾತು ಕೇಳಿಲ್ಲ ಅಂತ ಇಟ್ಕೋ ಈ ದುಡ್ಡಿನ ಹಪಾಪಿ ಒಳಗಡೆ ನಿನ್ನ ಮುಳುಗಿದಿ ನನಗೂ ಅಷ್ಟ ರೊಕ್ಕ ಅಂದ್ರೆ ಭಾಳ ಇಷ್ಟ ಆದ್ರೆ ಮನುಷ್ಯ ರಕ್ತನೂ ಅದಕ್ಕಿಂತಾನು ಭಾಳ ಪ್ರೀತಿ ಈಗ ನೀನು ಈ ರೊಕ್ಕದ ಮ್ಯಾಲಿನ ವ್ಯಾಮೋಹ ತೆಗ್ದಿಲ್ಲ ಅಂದ್ರ ನಾನು ರಕ್ತದ ಮ್ಯಾಲಿನ ವ್ಯಾಮೋಹ ನಿನಗ್ ತೋರಿಸ್ಬೇಕಾಗ್ತೈತಿ ಈಗ ಗೊತ್ತಾತ ನಾನು ಯಾರಂತಂತ ಹೇಳಿ ಈಗ ನೆನ್ಪಿಗೆ ಬಂತು ನೀ ಯಾರು ನನಗೆ ಗೊತ್ತಿಲ್ಲ ನನಗೆ ಯಾಕೆ ಹಿಂಗೆ ಹೊಡೆಯಕತ್ತಿದಿ ಅಷ್ಟಕ್ಕೂ ಇದು ನನಗೆ ನನ್ನ ಮಗಳು ತಾಯಿ ಪ್ರೀತಿನ ಅಂತಂದು ಹೇಳಿ ಅಂದ್ರೆ ತಾಯಿ ಪ್ರೀತಿಗೆ ಮೆಚ್ಚಿ ಕೊಟ್ಟಿದ್ ರೊಕ್ಕ ಇದು ಮುಚ್ಚು ಬಾಯಿ ಮಾತೆತ್ತಿದ್ರೆ ಸುಳ್ಳು ಖರೆ ಹೇಳು ನಿನ್ನ ಮಗಳು ನಿನಗ ತಾಯಿ ಪ್ರೀತಿಗೆ ಮೆಚ್ಚಿ ನಿನಗೆ ರೊಕ್ಕ ಕೊಟ್ಟಾಳ ಹಾ ಕಾಡ್ಸಿ ಪೀಡ್ಸಿ ಆಕಿನ ಕೈಯಾಗಿನ ರೊಕ್ಕ ಇಸ್ಕೊಂಡಿಲ್ಲ ನೀನು ಇಲ್ಲ ನಂದೇನ್ ತಪ್ಪಿಲ್ಲ ಆಕಿ ಗಂಡದ ಕೆಲಸ ಚಲೋ ಐತಂತ ಅದಕ್ಕೆ ತಿಂಗಳ 5 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಒಪ್ಕೊಂಡಾಳ ಮತ್ತು ಒಪ್ಕೊಂಡ ಮೇಲೆ ಆ ಮಾತಿಗೆ ತಕ್ಕ ನಡ್ಕೋಬೇಕು ಹೋದಲ್ಲ ನನಗೆ ಯಾಕೆ ನೀನಷ್ಟು ಹೊಡೆಯಕತ್ತಿದಿ ಇದು ನನ್ನ ದುಡ್ಡು ನಾನು ಯಾರಿಗೂ ಕೊಡೋದಿಲ್ಲ ನೀ ಬೇಕಾದ್ ಮಾಡು ನನಗೆ ಸಾಯಿಸು ಬಿಡು ನನ್ನ ಕೂದಲ ಬಿಡು ನನ್ನ ತಲೆ ನೋಸ ಆಗ್ತೈತಿ ಈಗ ನಿನಗೆ ನಿನ್ ಬಗ್ಗೆ ಗೊತ್ತಾಗತ್ತಿದ್ದಲ್ಲ ನೀನ್ ಎಲ್ಲರಿಗೂ ರೊಕ್ಕ ರೊಕ್ಕ ಅಂತ ಪೀಡ್ಸಕತ್ತಿದ್ದಲ್ಲ ಅವಾಗ ನಿನಗೆ ಗೊತ್ತಾಗಿಲ್ಲ ಹೊಡಿಬೇಡ ಪ್ಲೀಸ್ ಹೊಡಿಬೇಡ ನೋಯ್ತೈತಿ ಬಹಳ ನೋವಾಗಕತ್ತೈತಿ ಹೊಡಿಬೇಡ ಇನ್ನು ನಿನ್ನ ಹೊಡೆತ ತಡ್ಕೊಳ್ಳೋ ಅಷ್ಟು ಜೀವ ನಂದಿಲ್ಲ ಬಹಳ ತ್ರಾಸಾಗಕತ್ತೈತಿ ಪ್ಲೀಸ್ ಹೊಡಿಬೇಡ ಹಂಗಾದ್ರೆ ನಾನು ಹೇಳ್ದಂಗೆ ಕೇಳ್ತಿಲ್ಲ ದುಡ್ಡಿಂದ ಒಂದು ಬಿಟ್ಟು ಬೇಕಾದ ಹೇಳ ಕೇಳ್ತೀನಿ ನನ್ನನ್ನ ಅಷ್ಟು ಸರಳ ತಿಳ್ಕೊಬೇಡ ನೀನು ಎಲ್ಲೇ ದುಡ್ಡಿನ ಹಪಾಪಿತನ ಇರ್ತತಲ್ಲ ಅಲ್ಲೆಲ್ಲ ನಾನು ಹಾಜರ ಒಂದು ಇವತ್ತ ನಾನ್ ನಿನ್ ರಕ್ತ ಕುಡಿಬೇಕು ಇಲ್ಲ ನೀನ್ ಈ ದುಡ್ಡಿನ ಹಪಾಪಿತನ ಬಿಡಬೇಕು ಅಷ್ಟ ಆಗಕ್ ಸಾಧ್ಯ ಇವೆರಡು ಬಿಟ್ಟು ಬೇರೆ ಏನೂ ಆಗಕ್ ಸಾಧ್ಯ ಇಲ್ಲ ಬಿಟ್ಬಿಡು ಪ್ಲೀಸ್ ಹೇಳು ಈ ದುಡ್ಡಿನ ಮ್ಯಾಲಿನ ವ್ಯಾಮೋಹ ಬಿಡ್ತೀಯೋ ಅಥವಾ ನಾನು ನನ್ನ ರಕ್ತದ ವ್ಯಾಮೋಹ ತೋರಿಸ್ಬೇಕಾ ನಿನಗ ಅಯ್ಯೋ ನನ್ ದುಡ್ಡು ನಾನ್ ನಿನಗೆ ಹೆಂಗ್ ಕೊಡ್ಲಿ ಪ್ಲೀಸ್ ಅರ್ಥ ಮಾಡ್ಕೋ ನೀ ನನಗೆ ಹೊಡೆದು ಸಾಯಿಸಿದ್ರು ನನಗೆ ದುಡ್ಡು ಬೇಕು ನೀ ನನ್ನ ಹೊಡೆದ್ರು ನಾನು ಸಾಯ್ತೀನಿ ಈ ದುಡ್ಡು ಇಲ್ಲ ಅಂದ್ರೂ ನಾನು ಸಾಯ್ತೀನಿ ಅದ್ರ ಬದಲು ಈ ರೊಕ್ಕ ನನ್ನ ಜೊತೆಗಿರ್ಲಿ ಇದ್ರ ಜೊತೆಗಿದ್ರ ಈಗ ಸಾಯಕ್ಕೆ ಒಂದ್ ಸ್ವಲ್ಪ ಲೇಟಾಗಿ ಸಾಯ್ಬೋದು ಪರವಾಗಿಲ್ಲ ನನಗೆ ರೊಕ್ಕನ ಬೇಕು ಭಾರಿ ಗಟ್ಟು ಹೆಂಗಸದಾಳಿಕಿ ಆಹಾ ನನಗ್ ಬೇಕಾಗಿದ್ ರಕ್ತ ಹೊಡಿಬೇಡ ಹೇಳು ಹಾ ಇನ್ನು ದುಡ್ಡು ಬೇಕಾ ನಿನಗ ದುಡ್ಡಿನ ವ್ಯಾಮೋಹ ಬಿಡ್ತೀಯೋ ಇಲ್ಲೋ ದುಡ್ಡು ನನ್ನ ದುಡ್ಡು ಇಲ್ಲಿ ನೋಡು ನಿನಗ ಕೊನೆಯ ಅವಕಾಶ ನಾನು ಹೊಡೆಯೋ ಹೊಡೆತನ ನಿನ್ ಹತ್ರ ತಡ್ಕೊಳಕ್ ಆಗತ್ತಿಲ್ಲ ನನ್ ಜೊತೆಗೆ ಇನ್ನೂ 2-3 ಜನ ನನ್ನ ಸ್ನೇಹಿತರದಾರ ನೀನ್ ಹಿಂಗ ಮಾಡು ಅವ್ರನ್ನೂ ಕರೆಸ್ತೀನಿ ಒಂದ ಸಲಿಗೆ ಎಲ್ಲಾರು ಸೇರಿ ನಿನಗ ಹಾಕಿ ಬಾರಿಸ್ತಾರ ಅವಾಗ ನೋಡು ನಿನ್ ಪರಿಸ್ಥಿತಿ ಏನಾಗ್ತದೆ ಅಂತಂದ್ ಹೇಳಿ ಏನು ನಿನ್ ಸ್ನೇಹಿತರೆಲ್ಲ ಅದಾರ ಅಯ್ಯಪ್ಪ ನಿನ್ ಹೊಡೆಯೋ ಒಬ್ಬನ್ ಹೊಡ್ತಾನ ನಾನು ತಡ್ಕೊಳಕ್ ಆಗವಲ್ದು ಇನ್ನ 3 ಜನ ಅಂದ್ರ ಅಯ್ಯಪ್ಪ ರೊಕ್ಕ ಕೊಟ್ಟು ಬದುಕ್ತೀಯೋ ಅಥವಾ ರೊಕ್ಕ ನಿನ್ನ ಹತ್ರನ ಇಟ್ಕೊಂಡು ಸಾಯ್ತೀಯೋ ನೋಡ್ ನಿನಗ್ ಬಿಟ್ಟಿದ್ದು ಅದು ಅದು ಇದು ನನ್ ರೊಕ್ಕ ನನ್ ದುಡ್ಡು ನನ್ ದುಡ್ಡು ಸಾವಿತ್ರಿ ಏನಿದು ಹಿಂಗೆ ಕುಂತಿದಿ ರೀ ಕರೆಕ್ಟ್ ಟೈಮಿಗೆ ಬಂದ್ರಿ ಈ ಭೂತ ಆಯ್ತಲ್ಲ ನನ್ನ ರೊಕ್ಕ ಎಲ್ಲ ತಗೊಂಡು ನನಗೆ ಹೊಡಿ ಬಡಿ ಮಾಡಕತ್ತೈತಿ ಭಾಳ ಹಿಂಸೆ ಕೊಡಾತೈತಿ ಏನು ಭೂತನ ಎಲ್ಲೈತ ನನಗೇನು ಕಾಣವಲ್ದಾಗೈತಲ್ಲ ನಾನು ಯಾಕ ನಿದ್ದೆ ಬರಾಕತ್ತಿದ್ದಿಲ್ಲ ಹಂಗ ಒಂದು ಸ್ವಲ್ಪ ನೀ ಏನು ಮಾಡಾಕತ್ತಿದ್ದಿ ನೋಡ್ಕೊಂಡ್ ಬರೋಣ ಅಂತ ಬಂದ್ರ ನೀ ಏನು ಈ ರೀತಿ ಕುಂತಿದ್ದಿ ರೀ
ದೆವ್ವ ಐತಲ್ಲ ನನ್ನ ರೊಕ್ಕ ತಗೊಂಡು ಹೋಗ್ಬಿಡುತ್ತೀರಿ. ಏಯ್ ನಿನ್ ತಲೆ ಸರಿ ಐತೆ ಇಲ್ಲ ಯಾ ದೇವ್ವ ಏನ್ ತಾನ ನಿನ್ ರೊಕ್ಕ ನಿನ್ ತೊಡಿ ಮೇಲೆ ಅದಾವಲ್ಲ ಏನ್ ಈ ರೀತಿ ಆದಿಲ್ಲ ನೀನು ಯಾಕ ಇಲ್ರಿ ನಾ ಸುಳ್ಳು ಹೇಳಕತ್ತಿಲ್ಲ, ನಾನು ಹೇಳಾತಿದ್ದೆಲ್ಲ ಖರೇನೇ ಐತಿ. ನೋಡ್ರಿ ಬೇಕಂದ್ರೆ ನೀವ. ನಾನ್ ನೋಡ್ದ ಹಂಗಿರ್ಲಿ ನೀನ್ ಕಣ್ ತೆಗೆದು ನೋಡಲ್ ಕಣ್ಬಿಟ್ಟು ಒಂದ್ಸಲಿ. ಅಯ್ಯೋ ಹೌದಲ್ಲ, ಈ ದುಡ್ಡು ಇಲ್ಲೇ ಐತಿ. ಅಯ್ಯೋ ಏನಾಗಕತ್ತೈತಿ ನನಗ. ಸಾವಿತ್ರಿ ಈ ದುಡ್ಡು ಬಂದಾಗಿಂದ ನೀನು ಹೆಂಗೆಂಗೋ ಆಡಾಕತ್ತಿದ್ದಿ ಬೇಡವಾ ಈ ರೊಕ್ಕ ನಿನ್ ಕಡೆ ಇದ್ರೆ ಸರಿ ಆಗಂಗಿಲ್ಲ ನಿನ್ಗ ಹುಚ್ಚ ಹಿಡಿತೈತಿ ಈ ರೊಕ್ಕ ಸುಮ್ನ ನಮ್ ಸೀತಾ ಕೊಟ್ಬಿಡು. ಅಯ್ಯೋ ಅಯ್ಯೋ ಹೊಡಿಬೇಡ ಸಾವಿತ್ರಿ ಯಾಕೆ ಏನಾತು ಯಾರಿಗೆ ಹೇಳಾತೀನಿ ಹೊಡಿಬೇಡ ಅಂತಂದ್ ಹೇಳಿ. ರೀ, ಇಲ್ಲೇ ಬಾಜು ಭೂತ್ ಐತಲ್ರಿ. ಯಾ ಭೂತಾನು ಇಲ್ಲ ದೆವ್ವಾನು ಇಲ್ಲ ನಿನಗ ಈ ದುಡ್ಡಿಂದ ಇದ್ರೊಳಗಡೆ ಏನು ಗೊತ್ತಾಗತ್ತಿಲ್ಲ ನಿನಗ ಸುಮ್ನ ಕೊಡಿಲ್ಲ ರೊಕ್ಕ ಸುಮ್ನ ತೊಂಬ ಇಲ್ಲದನ್ ಒಳಗಿಟ್ಟು ಬೀಗ ಹಾಕ್ತೀನಿ ಅದು ನಿನ್ ಕೈಯಾಗ ಇದ್ದಷ್ಟು ಹೊತ್ತು ನೀನ್ ಹಿಂಗ ಮಾಡ್ತಿದ್ದಿ ಮತ್ ಕೊನಿಗ ಅದೇನ ಅಂತಾರಲ್ಲ ಒಂದ್ ಹೋಗಿ ಇನ್ನೊಂದಾಗಿದ್ದ ಹುಚ್ಚಾಸ್ಪತ್ರೆಗೆ ಸೇರ್ಸೋಂಗ್ ಮಾಡ್ಕೊಂಡಿದ್ದಿ ಕೊಡಿಲೆ. ರೀ ಇದು ನನ್ ರೊಕ್ಕ. ಏಯ್ ನಾನಿನ್ನೂ ಇಲ್ಲೇ ಅದೇನಿ, ನಿನ್ ಕಣ್ಣಿಗೆ ಅಷ್ಟೇ ನಾನು ಕಾಣೋದು. ಅದು ದುಡ್ಡಿನ ಹಪಾಪಿ ಇದ್ದವ್ರಿಗೆ ಮಾತ್ರ ನಾನು ಕಾಣೋದು, ಬೇರೆದವ್ರ ಕಣ್ಣಿಗೆ ನಾನು ಕಾಣೋದಿಲ್ಲ. ನಿನ್ ಗಂಡಗ ದುಡ್ಡಿನ ಹಪಾಪಿತನ ಇಲ್ಲ, ಹಂಗಾಗಿ ಅವನಿಗ ನಾನು ಕಾಣಕತ್ತಿಲ್ಲ. ನಿನಗ ದುಡ್ಡಿನ ಹಪಾಪಿ ಬಾಳ ಅದಾವು. ಹಿಂಗ ಮಾಡು, ಇನ್ನೂ 2-3 ದೆವ್ವ ಕರ್ಸ್ಬಿಡ್ತೇನೆ. ಇಷ್ಟ್ರು ಸೇರಿ ನಿನ್ ರಕ್ತ ಹೀರಾಕತ್ರ ನೋಡು ಆಮೇಲೆ. ಇಲ್ಲ ಹಂಗ ಮಾಡ್ಬೇಡ. ನಾವಿಷ್ಟು ಸೇರಿ ನಿನಗೊಂದ್ 4 ಬಾರ್ಸಿನ ಮುಂದೆ ರೊಕ್ಕ ಇಸ್ಕೊಂಡು ವಾಪಸ್ ಹೋಗ್ತೇವಿ. ಇಲ್ಲ ಹಂಗ ಮಾಡ್ಬೇಡ, ಇದಕ್ಕೊಂದೇನಾರ ಪರಿಹಾರ ಹೇಳು. ಸರಿ, ನೀನಾಗಿನ ಕೇಳಾಕತ್ತಿ ಅನ್ನೋದಕ್ಕೆ ನಾನು ಹೇಳಾಕತ್ತೀನಿ. ಈ ರೊಕ್ಕನ ಸೀದಾ ಕಪಾಟ್ನಾಗ ತೆಗೆದಿಡು. ಬೆಳಗ್ಗೆ ಬೇಡ ನೀನು ಯಾವಾಗ ಹೆಂಗ್ ಬದ್ಲಾಗ್ತಿ ಅಂತ ಹೇಳಕ್ ಆಗಂಗಿಲ್ಲ. ಈಗಿಂದೀಗ ನಿನ್ ಮಗಳನ್ನ ಕರಿ, ನಿನ್ ಮಗಳು ಸೀತಾನ್ ಕರೆದು ಈ ರೊಕ್ಕ ಆಕಿನ ಕೈಯಾಗ ಮುಟ್ಟಿಸು. ಅಷ್ಟ ಅಲ್ಲ, ಇನ್ನ ಮೇಲೆ ಜೀವನದಾಗ ನೀನು ಸುಖ ಸುಮ್ನ ನಿನಗ್ ಅಲ್ದೇ ಇರೋ ಅಂದ್ರೆ ನಿನಗ್ ಸಂಬಂಧ ಪಡದೇ ಇರೋ ದುಡ್ಡಿಗೆ ನೀನು ತಲೆ ಕೆಡಿಸ್ಕೋಬಾರ್ದು. ಅಷ್ಟೇ ಅಲ್ಲ, ನಿನ್ನ ಮಗ ಸೊಸಿ ಮಕ್ಕಳು ಮೊಮ್ಮಕ್ಕಳು ಎಲ್ಲಾರ ಜೊತೆಗೂ ಚಂದಾಗಿ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋದಾದ್ರ ನಾನಿನ್ನ ಹಿಂದೆ ಬರೋದಿಲ್ಲ. ಒಂದ್ ವೇಳೆ ನೀನು ಇದೇ ರೀತಿ ಮುಂದೆ ವರದಿ ಅಂತ ಇಟ್ಕೋ, ನಿನ್ನನ್ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಈಗ ನಾನು ಒಬ್ಬರ ಬಂದು ಏನ್ ಚಿತ್ರಹಿಂಸೆ ಕೊಟ್ಟನಲ್ಲ ಅದು ಎತ್ಲಾಗೂ ಅಲ್ಲ, ಇದ್ರ 10ರಷ್ಟು ನಿನಗೆ ಚಿತ್ರಹಿಂಸೆ ಸಿಗ್ತತಿ. ಇದಕ್ಕೆಲ್ಲ ಒಪ್ಕೊಂಡಿ ಚಲೋ, ಇಲ್ಲ ಅಂತ ಅಂದ್ರೆ ಮುಂದೆ ನಾ ಏನ್ ಮಾಡ್ತೇನಲ್ಲ ಅದನ್ನ ಹೇಳೋದಿಲ್ಲ, ಮಾಡಿ ತೋರಿಸ್ತೇನೆ. ಇಲ್ಲ ನಾನು ಒಪ್ಕೊಂತೀನಿ, ನೀ ಹೆಂಗ್ ಹೇಳ್ತಿ ಹಂಗ ಕೇಳ್ತೀನಿ. ನನಗೆ ರೊಕ್ಕ ಬೇಡ. ಹಂಗ ಬಾ ದಾರಿಗ. ಅಂತೂ ಇಂತೂ ಬುದ್ಧಿ ಕಲ್ತಿಲ್ಲ. ಈಗ ನನ್ನ ಕಣ್ಣ ಎದುರಿಗ ನೀನು ನಿನ್ ಮಗಳನ್ನ ಕರೆಸು, ನಿನ್ ಗಂಡ ಇಲ್ಲ ಅದನ್ನ ಹೇಳಿ ಕರ್ಕೊಂಬ ಅಂತ ಹೇಳಿ. ಸಾವಿತ್ರಿ ಏನಾಕ್ ನಿನಗ ರೀ ಈ ರೊಕ್ಕ ಸೀತಾಂದು. ಸೀತಾಂದು ನನಗೆ ಗೊತ್ತೈತಿ ತೊಂಬ ಇಲ್ಲೇ ಕಪಾಟ್ನಾಗ ಇಡ್ತೇನಂತ. ನಾಳೆ ಬೆಳಗ್ಗೆ ಎದ್ದು ಬೇಕಾದ್ರೆ ಕೊಡುವಂತಿ, ಇಲ್ಲಾಂದ್ರೆ ಬ್ಯಾಂಕಿಗೆ ಹೋಗಿ ಹಾಕುವಂತಿ. ಜಲ್ದಿ ಹೇಳು. ಇಲ್ಲ ಬೇಡ ರೀ, ಕಪಟ್ನಾಗ ಇಡ್ಬೇಡ್ರಿ. ಸಾವಿತ್ರಿ ನಿನಗೇನ ಆಗಿದ್ ಖರೇನ. ಈಗ ನೀನು ಮೊದಲು ಕರ್ಕೊಂಡು ಈ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗೈತಡಿ. ರೀ ಅದಕ್ಕಿಂತ ಮುಂಚೆ ಒಂದ್ ಕೆಲಸ ಮಾಡ್ತೀರಾ ನೀವು? ನಾನು ಸರಿ ಆಗ್ಬೇಕಂತ ಅಂದ್ರೆ ನಾ ಹೇಳಿದ ಒಂದ್ ಕೆಲಸ ಮಾಡ್ಬೇಕು ನೀವು. ಅದೇನು ಹೇಳು, ಹಾಗೆ ಬಿಡ್ಲಿ. ನೀವು ಈಗಿಂದೀಗ ಸೀತಾ ನೀ ರೂಮಿಗೆ ಕರೀರಿ. ಬರೀ ನಿನ್ ಮಗಳಲ್ಲ, ನಿನ್ ಮಗ ಸೊಸಿ ಎಲ್ಲಾರ್ನು ಕರ್ಸು. ಹಾ ಕರೆಸ್ತೇನೆ. ಅರೆ ಎಲ್ಲಾರ್ನು ಕರೀರಿ ಇಲ್ಲೇ. ಅಲ್ಲ ಅವರೆಲ್ಲ ಮಲ್ಕೊಂಡಾರ, ನೀನು ಈಗಿಂದೀಗ ಕರಿ ಅಂತಂದ್ರ ಪಾಪ ಬೆಳಗಿಂದ ಕೆಲಸ ಮಾಡಿ ಸುಸ್ತಾಗ್ಯಾರ ಅವ್ರು. ಏನಾಗಂಗಿಲ್ಲ ತಗೋ, ಇದನ್ನ ಒಳಗ ಕಪಾಟ್ನಾಗ ಇಡ್ತೇನಂತ. ಮುಂಜಾನೆ ಎದ್ದು ಅವ್ರಿಗೆ ಯಾರಿಗೆ ಏನೇನು ಮಾತಾಡ್ಬೇಕು ನೋಡು, ನೀನ್ ಮಾತಾಡು. ನಾನು ಬೆಳಗ್ಗೆ ಕರ್ಕೊಂಡು ಹೋಗ್ತೇನೆ ತಗೋ ನೀನು ಬ್ಯಾಂಕಿಗೆ. ಅಯ್ಯೋ ನಾನು ಕರ್ಕೊಂಬ ಅಂತ ಹೇಳಕತ್ತೀನಿ, ನನ್ನ ಗಂಡನ ಕರ್ಕೊಂಬರಕ್ ಹೊಂಟಿಲ್ಲ. ನಾ ಏನ್ ಮಾಡ್ಲಿ? ನನಗೆ ಹೊಡೆದ ನೀನು ಅವನಿಗೆ ಹೊಡಿ, ಅವಾಗ ಅವನಿಗೆ ಗೊತ್ತಾಕೈತಿ. ಏನು ನಿನ್ ಗಂಡಗ್ ನಾ ಹೊಡಿಬೇಕಾ? ಯಾಕ ನಾನು ತೊಂದ್ರೆ ಒಳಗ್ ಸಿಕ್ಕಾಕೋಬೇಕಾ? ಇಲ್ಲಿ ನೋಡು, ನಾನು ದುಡ್ಡಿನ ಮೇಲೆ ಹಪಾಪಿ ಇರ್ತಾರಲ್ಲ ಅವ್ರಿಗಷ್ಟ ಶಿಕ್ಷೆ ಕೊಡಾಕ ಪರ್ಮಿಷನ್ ಐತ್ ನನಗ. ಅದು ಬಿಟ್ಬಿಟ್ಟು ದುಡ್ಡಿನ ಹಪಾಪಿತನ ಇಲ್ದೇ ಇರೋರಿಗೆಲ್ಲ ನಾನೇನಾರ ಪನಿಷ್ಮೆಂಟ್ ಕೊಟ್ಟೆ ಅಂತ ಇಟ್ಕೋ, ಆಮೇಲೆ ನಮ್ಮ ಗ್ಯಾಂಗ್ನಾಗ ನನಗ್ ಪನಿಷ್ಮೆಂಟ್ ಕೊಡ್ತಾರ. ಯಾಕ ಈ ರೀತಿಯಾಗಿ ನನ್ನನ್ನ ಯಾಮಾರ್ಸಿ ನಾನಿಂದ ತಪ್ಪಿಸ್ಕೋಬಹುದು ಅಂತ ಹೇಳಿ ನೋಡಾಕತ್ತೇನ. ಇಲ್ಲಿ ನೋಡು, ಅದು ಮಾತ್ರ ಸಾಧ್ಯ ಇಲ್ಲ. ನಾ ಹೇಳ್ದಷ್ಟು ಮಾಡು, ಈಗಿಂದೀಗ ಕರೆಸು. ನಾನ್ ಮಾತಾಡಕತ್ತಿದ್ದು ನಿನ್ ಗಂಡು ಗೊತ್ತಾಗಂಗಿಲ್ಲ, ಆದ್ರೆ ನೀನ್ ಹೇಳ್ಬೋದು. ನೀನ್ ಹೇಳು, ಅದು ಏನ್ ಮಾಡ್ತೇವ್ ಬಿಡ್ತೀವೋ ನನಗೆ ಗೊತ್ತಿಲ್ಲ, ಕರೆಸು. ಇಲ್ಲ ಅವ್ರು ಬರೋ ತನಕ ನಿನಗೆ ಒಂದೊಂದು ಏಟು ಬೀಳ್ತಾನೆ ಇರ್ತಾವ. ರೀ ಪ್ಲೀಸ್ ರೀ, ಜಲ್ದಿ ಹೋಗಿ ಎಲ್ಲಾರನ್ನೂ ಕರ್ಕೊಂಬರ್ರಿ ಪ್ಲೀಸ್. ಯವ್ವ ಇಷ್ಟೊತ್ತಿಗ ನಾನೇನು ಕರ್ಕೊಂಬರಂಗಿಲ್ಲ, ನಾನು ಇದನ್ನ ಕಪಾಟ್ನಾಗ ಇಡ್ತೇನೆ. ನೀನ ಬೇಕಾದ್ರ ಕರ್ಕೊಂಬ. ರೀ ಬ್ಯಾಡ್ರಿ. ಏನ್ ಮಾಡ್ತೀನೋ ನಿನಗ್ ಬಿಟ್ಟಿದ್ದು. ನಾ ಏನ್ ಮಾಡ್ಲಿ? ನನ್ ಗಂಡ ಕಪಾಟ್ನಾಗ ರೊಕ್ಕ ಇಡಕ್ ತಗೊಂಡ್ ಹೊಂಟಾನ. ನೀ ನನಗ್ ಹೊಡೆದ್ರೆ ನಾ ಏನ್ ಮಾಡ್ಲಿ? ಒಂದ್ ಕೆಲಸ ಮಾಡು, ಫೋನ್ ಐತಲ್ಲ ಹೆಂಗಿದ್ರು ಫೋನ್ ಮಾಡಿ ನಿನ್ ಮಕ್ಕಳಿಗೆಲ್ಲ ಇಲ್ಲಿಗೆ ಬರಾಕ್ ಹೇಳು. ಮಾಡ್ತೀನಿ. ಹಲೋ ಸೀತಾ, ಜಲ್ದಿನ ಅರ್ಜೆಂಟಾಗಿ ನಿಮ್ಮ ತಮ್ಮನ ಕರ್ಕೊಂಡು ಆಕಿ ಭವ್ಯಾನ ಕರ್ಕೊಂಡು ರೂಮಿಗೆ ಬಾರುವ. ಅರ್ಜೆಂಟ್ ಜಲ್ದಿನ ಬಾ, ಇಲ್ಲ ಅಂದ್ರೆ ನಿಮ್ಮ ಅವನ ಮುಖ ನೀನು ನೋಡಕ್ ಆಗಂಗಿಲ್ಲ. ನಾನು ಬದುಕಿರ್ಬೇಕಾತು, ನೀನ್ ಈಗಿಂದೀಗ ಬಾವ ಮಗಳ. ಅಮ್ಮ ಯಾಕಮ್ಮ ಏನಾಯ್ತು? ಯಾಕೆ ಏನಾರ ಮಾತಾಡಕತ್ತಿಲ್ಲ, ಏನಾಗೈತಿ? ಜಲ್ದಿ ಕರ್ಸು. ನಿನ್ ಗಂಡ ಅವಳ ಕಪಾಟ್ನಾಗ ಇಡಾಕ್ ಹೋಗ್ಯಾನ ರೊಕ್ಕನ. ಸೀತಾ ಈಗ ಅದನ್ನೆಲ್ಲ ಹೇಳೋ ಅಷ್ಟಿದ್ದು ನನ್ನ ಹತ್ರ ಇಲ್ಲವಾ? ನೀನ್ ಜಲ್ದಿ ಬಂದಿ ನಿಮ್ಮ ಅವನ ಜೊತೆಗೆ ಇನ್ಮೇಲೆ ಇರ್ತಿ, ಇಲ್ಲಾಂದ್ರ ನಿಮ್ಮ ಅವ್ವ ಅನ್ನ ಕೆದಾಳ ಅನ್ನೋದನ್ನ ಮರ್ತು ಬಿಡುವ. ಯಾಕ ಏನು ಎತ್ತ ಅಂತಂದು ಹೇಳಿ ಈಗ ಕೇಳಾಕ್ ಹೋಗ್ಬೇಡುವ ಮಗಳ, ದಯವಿಟ್ಟು ಬಾರುವ. ಸರಿ ಅಮ್ಮ ಬಂದೆ, ಬರ್ತೇನಮ್ಮ ಬಂದೆ. ಈಗರ ನನ್ನ ಬಿಟ್ಬಿಡು, ನಿನ್ ಕಾಲಿಗೆ ಬೀಳ್ತೀನಿ. ಅವರೆಲ್ಲ ಬರಾಕತ್ತಾರ. ಬಿಡ್ತೀನಿ. ಅವರೆಲ್ಲ ಬಂದ್ಮೇಲೆ ನೀ ಅವ್ರ ಜೊತೆ ಹೆಂಗ್ ಮಾತಾಡ್ತಿದಿ, ಏನೇನ್ ಮಾತಾಡ್ತಿದಿ ಎಲ್ಲ ನೋಡ್ಕೊಂಡು ನನಗೆಲ್ಲ ಸಮಾಧಾನ ಅನ್ಸಿದ್ಮೇಲೆ ಇಲ್ಲಿಂದ ಹೋಗ್ತೇನೆ. ನಾನು ಹೋದೆ ಅಂತಂತ ಹೇಳಿ ನೀನೇನಾರ ಮತ್ತೆ ನಿಂದು ಹಳೆ ಚಾಳಿ ಚಾಲು ಮಾಡ್ಬೇಕಲ್ಲ, ಆವಾಗ ನಾನು ಬಂದ ಬಿಡ್ತೇನೆ.
ನನಗ ಒಂದ್ ರೀತಿಯಿಂದ ಯಾರು ಹಿಂಗ ದುಡ್ಡಿನ ಹಪಾಪಿತನ ಮಾಡ್ತಾರಲ್ಲ, ಮೆಸೇಜ್ ಬಂದಂಗ ಆಕೈತಿ. ಬಂದ ಬಿಡ್ತೇನಿ, ಬರೀ ಒಂದ ಕ್ಷಣ ಸಾಕು ನನಗ. ಇಲ್ಲ ಇನ್ಮೇಲೆ ನಾನು ಬದಲಾಗ್ತೀನಿ. ಬದ್ಲಾಗಬೇಕು, ಅದು ಬಿಟ್ಟು ಬೇರೆ ದಾರಿನ ಇಲ್ಲ ನಿನಗ. ಇಲ್ಲಿ ಕೇಳು, ಇಷ್ಟು ದಿವ್ಸ ಅಂತರೂ ನೀನು ನಿನ್ ತಾಯಿ ಕರ್ತವ್ಯನ ನಿಭಾಯಿಸ್ಲಿಲ್ಲ. ನಿನ್ನ ಮಗನ ಜೊತೆಗಾತು, ನಿನ್ನ ಮಗಳ ಜೊತೆಗಾತು. ಆ ಮೊಮ್ಮಕ್ಳಿಗ ಒಳ್ಳೆ ಅಜ್ಜಿ ಆಗ್ಲಿಲ್ಲ, ನಿನ್ ಸೊಸಿಗ ಒಳ್ಳೆ ಅತ್ತೆ ಆಗ್ಲಿಲ್ಲ. ಈಗ ನಾ ಏನ್ ಮಾಡ್ಲಿ? ಏನ್ ಮಾಡ್ಲಿ ಅಂತ ನನಗೆ ಕೇಳ್ತಿಲ್ಲ. ಆ ಇಬ್ರು ಮಕ್ಕಳಿಗೂ ಒಳ್ಳೆ ತಾಯಿ ಆಗು, ಮೊಮ್ಮಕ್ಕಳಿಗ ಒಳ್ಳೆ ಅಜ್ಜಿ ಆಗು. ಇರಕೋಬೇಕಿ ಸೊಸಿ ಅದಾಳ, ಚಂದಗಿ ನೋಡ್ಕೋ. ಆಕಿಗ ಒಳ್ಳೆ ಅತ್ತಿ ಆಗು. ಆಕಿಯನ್ನು ದೂರದಕ್ಕೆ ಅಲ್ಲ ನಿನ್ಗ, ನಿನ್ ಸಂಬಂಧಿಕನ, ನಿನ್ ರಕ್ತನ ಆಕಿ. ಇನ್ಮೇಲೆ ಚಂದಗಿದ್ದು ನೋಡು. ಬರೀ ದುಡ್ಡು ಅಂತಂದ್ ಹೇಳಿ ದುಡ್ಡಿನ ಹಿಂದೆ ಹೋಗ್ತಿಲ್ಲ. ನಿನ್ನ ಮಗಳ ಜೀವನದಾಗ ಏನೇನಾಗೈತಿ ಎಲ್ಲ ಕೇಳಿ ತಿಳ್ಕೊ. ಒಂದ್ ಸ್ವಲ್ಪ ಆಕಿನ ಕಷ್ಟಕ್ಕೂ ಮಿಡಿ. ಬರೀ ನಿಂದ ನೀನ್ ನೋಡ್ಕೊಳಕ್ ಹೋಗ್ಬೇಡ. ಒಂದ್ ಸ್ವಲ್ಪ ಕಷ್ಟ ಸುಖ ಏನಾಗೈತಿ ತಿಳ್ಕೊ. ಇನ್ಮೇಲೆ ರತ್ತಿದ್ದಿ ಬದುಕಿ ಬಾಳ್. ನಿನ್ ಜೀವನದಾಗ ನೀ ಮಾಡ್ಕೊಂಡಿರೋ ತಪ್ಪುಗಳಿಗೆಲ್ಲ ಶಿಕ್ಷೆ ಅಂತೂ ಈಗ ಸಿಕ್ಕೇತಿ. ಇನ್ನ ಮುಂದೆ ಸಿಗಬಾರ್ದು ಅಂತ ಅಂದ್ರ ನೀನ್ ಇನ್ಮೇಲೆ ಚಂದಾಗ ಎಲ್ಲಾ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗು. ನಿನ್ನ ಮಗಳ ಕಷ್ಟಕ್ಕೆ ಆಶ್ರಯ ಆಗು. ಆ ಮೊಮ್ಮಕ್ಕಳಿಗ ಒಂದು ದಾರಿ ಮಾಡು. ಪಾಪ ಆ ಹುಡುಗಿ ಎಷ್ಟು ನೊಂದು ಬೆಂದೈತಿ, ನಿನಗೇನಾರ ಗೊತ್ತೈತನ? ಇಲ್ಲ ನನ್ ತಪ್ಪಾತು. ಇನ್ನೊಂದ್ಸಲಿ ನಾ ಹಿಂಗ್ ಮಾಡಲ್ಲ. ನನಗೆ ಯಾರ ರೊಕ್ಕನೂ ಬೇಡ, ಏನು ಬೇಡ. ನನ್ನ ಗಂಡ ಮಕ್ಕಳು, ನನ್ನ ಸೊಸಿ ಮೊಮ್ಮಕ್ಕಳು ಇವ್ರಂತಾನ ಜೀವನ ಮಾಡ್ತೀನಿ. ಇನ್ಮೇಲೆ ನನಗಿದು ಯಾವುದು ಬೇಡ ಬೇಡ. ಬದುಕಾಕ ಎಷ್ಟು ರೊಕ್ಕ ಬೇಕಲ್ಲ ಅಷ್ಟು ರೊಕ್ಕ ನಿನ್ ಹತ್ರ ಐತಿ, ಅಷ್ಟು ಸಾಕು. ಅದು ಬಿಟ್ಟು ಹಪಾಪಿತನ ತೋರಿಸ್ಬೇಡ. ಈಗ ನಾನು ಹೋಗ್ತೀನಿ. ನನ್ನ ಮಧ್ಯ ನಿನ್ನ ಮಧ್ಯೆ ನಡೆದಿರುವಂತ ವಿಷಯ ನಮ್ಮಿಬ್ರ ಮಧ್ಯನ ಇರ್ಲಿ. ಬೇರೆದವ್ರ ಮುಂದೆನಾರ ಮಾತಾಡದಿ ಆ ಕ್ಷಣನ ನಾನು ಬರ್ತೇನೆ, ನೆನ್ಪಿಟ್ಕೋ. ಅಷ್ಟೇ ಅಲ್ಲ, ಇನ್ನು ಮುಂದೆ ನೀ ಹೆಂಗ್ ಬದುಕ್ತಿಯಲ್ಲ ಹಂಗ ನಾನು ನಿನ್ನಿಂದ ದೂರ ಹಾಕೊಂತ ಹೋಗ್ತೀನಿ. ನಿನ್ ಚಂದಾಗಿ ಬದುಕಿದಿ ದೂರ ಆಗ್ತೀನಿ. ಹಿಂಗ ಮಾಡ್ಕೊಂತ ಹೋದಿ ನಿನ್ನ ಬಿಟ್ಟು ಸರಿಯೋದಿಲ್ಲ. ಇನ್ನೊಂದ್ಸಲಿ ನಾನು ಬಂದೆ ಅಂತ ಅಂದ್ರ ನಿನ್ನ ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ. ನಾನು ನಿನ್ ಜೀವನ ನಾನು ನರ್ಕ ಮಾಡ್ಬಿಡ್ತೀನಿ. ಹೆಂಗಂತಿದಿ? ನಾನು ಒಬ್ಬನ ಬರ್ತೇನೆ ಅಂತ ತಿಳ್ಕೊಬೇಡ. ನನ್ನ ಜೊತೆಗೆ ನಾನು ಇನ್ನೂ 2-3 ಜನ ಸ್ನೇಹಿತರನ್ನ ಕರ್ಕೊಂಡ್ಬರ್ತೀನಿ, ನೆನ್ಪಿಟ್ಕೋ. ಇಲ್ಲ ಬೇಡ. ಇನ್ಮೇಲೆ ನಾನು ಬದಲಾಗ್ತೀನಿ. ನನ್ನ ಮಗ ಸೊಸಿ, ನನ್ನ ಮೊಮ್ಮಗಳು, ನನ್ನ ಮಕ್ಕಳು, ನನ್ನ ಮಗಳು ಎಲ್ಲರ ಜೊತೆ ನಾನು ಚಂದಾಗಿರ್ತೀನಿ. ಇನ್ಮೇಲೆ ಅವ್ರ ಕಷ್ಟಕ್ಕೆ ಆಸರೆ ಆಗ್ತೀನಿ. ಈ ದುಡ್ಡು ಅನ್ನೋದು ನನ್ನ ಕಣ್ಮುಂದೆ ಬಂದು ನನ್ನ ಕಣ್ಣನ್ನ ಮಂಜು ಮಾಡಿಬಿಟ್ಟಿತ್ತು. ಏನು ಗೊತ್ತಾಗತ್ತಿದ್ದಿಲ್ಲ. ಅಮ್ಮ ಏನಾತಮ್ಮ? ಇಲ್ಲೇನು ಆಗೇ ಇಲ್ಲ ಅನ್ನೋ ತರ ಸಮಾಧಾನದಿಂದ ನಿನ್ನ ಮಗಳಿಗೆ ಮಾತಾಡಿ ಆಕಿಗೆ ಹೆಂಗ್ ನೋಡು, ಇಷ್ಟು ದಿವಸ ಕಳ್ಕೊಂಡಿದ್ದು ತಾಯಿ ಪ್ರೀತಿನ ಇನ್ಮೇಲೆ ಕೊಡು. ಆ ಮೊಮ್ಮಕ್ಕಳಿಗೂ ಕಳ್ಕೊಂಡಂತ ಪ್ರೀತಿನ ಕೊಡು. ಇನ್ಮೇಲೆ ಹೆಂಗಿರ್ತೀನಿ ನೋಡು. ಇನ್ನು ನಾನು ಹೋಗ್ತೀನಿ. ಸರಿ, ನನ್ನ ತಪ್ಪಾತು. ನಾನು ಹೋದೆ ಅಂತಂದ್ ಹೇಳಿ ನೀನು ಮತ್ತೆ ನಿನ್ನ ಹಳೆ ಚಾಳಿ ಚಾಲು ಮಾಡಿದಿ ನೋಡು. ಮತ್ತೆ ನಿನಗಿನ್ನೂ ಉಳಿಗಾಲಿಲ್ಲ. ನಾನು ಈಗ ಸದ್ಯಕ್ಕೆ ನಿನ್ನ ಬಿಟ್ಟು ಹೋಗೋದಿಲ್ಲ. ಆದ್ರೆ ನಿನ್ನ ಕಣ್ಣಿಗೆ ನಾನು ಕಾಣೋದಿಲ್ಲ. ನಿನಗೆ ದುಡ್ಡಿನ ಹಪಾಪಿತನ ಇಲ್ಲ ಅಂತಂದ್ರ ನಾನು ನಿನಗೇನು ಮಾಡಕ್ಕೂ ಆಗಂಗಿಲ್ಲ. ನಿನ್ನ ಹತ್ರನೂ ಬರಕ್ ಸಾಧ್ಯ ಇಲ್ಲ. ಒಂದ್ ವೇಳೆ ನಿನಗೇನಾದ್ರು ದುಡ್ಡಿನ ಹಪಾಪಿತನ ಬಂತು ಅಂತ ಇಟ್ಕೋ, ಮತ್ತೆ ನೀನ್ ಹಳೆ ಚಾಳಿ ಮುಂದುವರ್ಸಿದಿ ಅಂತ ಇಟ್ಕೋ, ನನಗ ಗೊತ್ತಿಲ್ದಂಗ ಅದು ಒಂದು ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಐತಿ ಅಂತಾರಲ್ಲ, ಹಂಗ ನೀನು ನನ್ನನ್ನ ಆಕರ್ಷಿಸ್ತಿದಿ. ಅವಾಗ ನಿನಗ ಶಿಕ್ಷೆ ಕೊಡ್ಬೇಕಂತ ಅನಿಸ್ತತಿ ನೋಡು. ಹುಷಾರಿ. ಇಲ್ಲ ಆಯ್ತು, ಇನ್ಮೇಲೆ ನಾನು ಚಂದಾಗಿ ಬದುಕ್ತೀನಿ. ಸರಿ. ಅಮ್ಮ ಯಾಕಮ್ಮ, ಏನಾಯ್ತು? ಸೀತಾ, ನನ್ ಕ್ಷಮಿಸ್ಬಿಡವ. ನನ್ನಿಂದ ಬಹಳ ದೊಡ್ಡ ತಪ್ಪಾಗೈತ್ವಾ. ಅಮ್ಮ ಏನಾತಮ್ಮ? ಕರೆ ಕಳಿಸಿದಂತ ಅಕ್ಕ ಬಂದಿನ ಗಾಬರಿಯಿಂದ ಕರೆದ್ಲು. ಯಪ್ಪ ನೀವೆಲ್ಲ ಈಕಿ ಕರಲ್ಲ ಅಂತ ಹೇಳಿ ಯಾಕೆ ಬರಕ್ ಹೋದ್ರಿ? ಸುಮ್ಮನೆ ನಿಮ್ ನಿದ್ದೆ ಯಾಕೆ ಹಾಳು ಮಾಡ್ಕೊಂಡ್ರಿ? ಈಗೀಗ ಏನೋ ಆಗಿದ್ದಂತ್ರು ಖರೆ ನೋಡು. ಮೊದ್ಲು ಕಾರ್ತಿಕ ಈಕಿನ ಕರ್ಕೊಂಡು ಹೋಗಿ ಮೆಂಟಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಬಾ. ಅಪ್ಪ ಏನಪ್ಪ ಸ್ವಲ್ಪ ತಡಿ, ಅಮ್ಮಗೇನೋ ಅರ್ಜೆಂಟ್ ಐತಿ ಅಂತ ಹೇಳಿ ಕರ್ದಾಳ. ಆಕಿಗೇನೋ ಪ್ರಾಬ್ಲಮ್ ಆಗೈತಂತ. ನೀವು ನೋಡಿದ್ರೆ ಹಿಂಗ್ ಮಾತಾಡಕತ್ತೀರಿ. ಏನಿಲ್ಲ ಬಿಡು, ಆ ರೊಕ್ಕನ ಈ ಕಾಟಿನ ತುಂಬಾ ಹಳ್ಕೊಂಡು ಮಕ್ಕೊಂಡಾಳ. ಎಲ್ಲಿ ನಿದ್ದೆ ಬರ್ಬೇಕು? ಮೆತ್ತನ ಕಾಟ್ ಐತಿ, ಬೆಡ್ ಐತಿ, ಅದ್ರ ಮೇಲೆ ಚಂದಾಗ ನಿದ್ದೆ ಮಾಡಿದ್ರೆ ನಿದ್ದೆ ತತ್ತೈತಿ. ಅದು ಬಿಟ್ಟು ರೊಕ್ಕ ಅದು ಇದು ಅಂತಂದೇಳಿ ಹೊಂಟಾಳ. ಎಲ್ಲಿಂದ ನಿದ್ದೆ ಬರ್ಬೇಕು? ಅತಿ ಆಗೈತಾ? ರೊಕ್ಕ ದೇವ್ ಅಂತ ನೋಡು ಪೈಕಿ. ಏನು ದೆವ್ವ? ಅರಿ ಇಷ್ಟೊತ್ತನ ಏನಾತು ಎತ್ತ ಏನು ನನಗೆ ಒಂದು ಗೊತ್ತಿಲ್ಲ. ಆದ್ರೆ ಇಷ್ಟು ದಿವಸ ನಿಮ್ಮ ಹತ್ರ ನಡ್ಕೊಂಡಿದ್ದಕ್ಕೆಲ್ಲ ನನ್ನ ಕಡೆಯಿಂದ ತಪ್ಪಾತ್ರಿ. ನನ್ನನ್ನ ಕ್ಷಮಿಸ್ಬಿಡ್ರಿ. ಅಯ್ಯೋ ಇದೇನಿದು? ಬೆಳಗ್ಗೆ ಸೂರ್ಯ ಹಂಗಾರ ಯಾ ಕಡೆ ದಿಕ್ನಾಗ ಹುಡ್ತಾನ? ಪೂರ್ವಕ್ಕೆ ಹುಡ್ತಾನ, ಯಾ ಕಡೆ ಹುಡ್ತಾನ ನೋಡ್ಬೇಕಾಗಿತಿ. ಏನ್ರಿ ನೀವು? ನಾ ಕ್ಷಮೆ ಕೇಳಕತ್ರು, ನೀವು ತಮಾಷೆನೆ ಮಾಡಕತ್ತೀರಲ್ಲ. ಅದಕ್ಕೆ ನನಗೆ ತಮಾಷೆ ಅನ್ಸಾಕತ್ತೈತಿ. ನೀನು ಕ್ಷಮೆ ಕೇಳಾಕತ್ತಿಯಲ್ಲ, ಅದಕ್ಕೆ ನನಗೆ ಆಶ್ಚರ್ಯ ಆಗಕತ್ತಿದ್ದು. ರೀ ನಾನು ಮನಸ್ಪೂರ್ವಕವಾಗಿ ಕೇಳಕತ್ತೇನ್ರಿ. ಇಷ್ಟು ದಿವಸ ನಾನು ದುಡ್ಡು ಅನ್ನೋ ವ್ಯಾಮೋಹದಾಗ ಬಿದ್ದು ನನ್ನ ಜೀವನ ನಾನು ಹಾಳು ಮಾಡ್ಕೊಳಕತ್ತಿದ್ದೆ. ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಸೊಸಿ ಮೊಮ್ಮಕ್ಕಳು ಅಂಥೇಳಿ ಎಲ್ಲರನ್ನೂ ದುಡ್ಡಿನ ಸಲುವಾಗಿನ ದೂರ ಇಟ್ಬಿಟ್ಟಿದ್ದೆ. ಆದರೆ ಇವತ್ತೇನೋ ಒಂದಾಗಿ ನನ್ನ ಕಣ್ಣು ತೆರೆಸಿದ್ರು ಯಾರೋ ಒಬ್ರು ಬಂದು, ಇನ್ಮೇಲೆ ಆ ರೀತಿ ಆಗೋದಿಲ್ಲ ರೀ, ಇನ್ಮೇಲೆ ನಾನು ನಿಮ್ಮೆಲ್ಲರ ಜೊತೆಗೆ ಚಂದಾಗಿರ್ತೀನಿ, ದಯವಿಟ್ಟು ನಿಮ್ಮೆಲ್ಲರ ಜೊತೆಗೆ ಒಂದು ಚಂದಾಗಿ ಬಾಳೋ ಅಂತ ಅವಕಾಶ ಮಾಡಿಕೊಡ್ರಿ ಪ್ಲೀಸ್. ಅಯ್ಯ ಹುಚ್ಚಿ, ನಿನಗೆ ಯಾರು ಅವಕಾಶ ಕೊಟ್ಟಿಲ್ಲ? ಈಗ ನೀನು ನನ್ನ ಹೆಂಡತಿ, ಅಷ್ಟಕ್ಕೂ ಮೇಲಾಗಿ ಇವರಿಬ್ಬರಿಗೂ ನೀನು ತಾಯಿ, ನಮ್ಮ ಭವ್ಯಾಗ ಅತ್ತಿ. ಇದು ನಿಂದ ಕುಟುಂಬ. ದುಡ್ಡು ಅಂತಂದು ಹೇಳಿ ನೀನು ದೂರ ಹೋಗಿದ್ದೆ ಅಷ್ಟ, ಆದ್ರೆ ನಾವು ಯಾವತ್ತೂ ನಿನ್ನನ್ನು ದೂರ ಇಟ್ಟಿಲ್ಲಲ್ಲ. ಸರಿ, ಈಗ ನಾವೆಲ್ಲ ನಿನ್ನನ್ನು ಕ್ಷಮಿಸೇವಿ. ನೀನು ಆ ಥರ ತಪ್ಪು ಮಾಡಿಲ್ಲ ಅಂತಲೂ ಅನ್ನೋಕ್ಕಾಗಲ್ಲ, ಮಾಡಿ ಅಂತಲೂ ಅನ್ನೋಕ್ಕಾಗಲ್ಲ. ಅದೇನೋ ಬಿಡು, ಒಂದು ಭ್ರಮೆ ಒಳಗಡೆ ನೀನು ಈ ರೀತಿ ಎಲ್ಲ ತಪ್ಪು ಮಾಡಿರ್ಬೋದು. ಈಗ ತಿದ್ಕೊಂಡಿಯಲ್ಲ, ಪಶ್ಚಾತ್ತಾಪಕ್ಕಿಂತ ಬೇರೆ ಏನೂ ಇಲ್ಲ ಅಂತಾರಲ್ಲ. ಸರಿ, ನೀ ಏನು ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ಅದನ್ನ ಮಾಡು. ಮಗಳ ಸೀತಾ, ನನ್ನನ್ನು ಕ್ಷಮಿಸ್ಬಿಡವ. ಅಮ್ಮ ನೀನು ರೊಕ್ಕ ಇಸ್ಕೊಟ್ಟಿಯಲ್ಲ, ಆ ರೊಕ್ಕನ ನನಗೆ ಬೇಡವಾ? ಅದು ತಡಿ ರೀ.
ನೀನು ಚಿಂತೆ ಮಾಡಬೇಡ, ನಾಳೆ ಅದೆಲ್ಲ ಅವ್ರಿಗೆ ತಲುಪಿಸ್ತೀನಿ. ಈಗ ರಾತ್ರಿ ಆಗೈತಿ, ಒಳಗಿಟ್ಟೇನಿ, ನೀನು ತಲೆ ಕೆಡಿಸ್ಕೋಬೇಡ. ನೋಡು ಸೀತಾ, ಆ ದುಡ್ಡು ನಿನಗೆ ನಾಳೆ ನಿಮ್ಮ ಅಪ್ಪ ಕೊಟ್ಬಿಡ್ತಾರ. ನಿಮ್ಮ ಮನೆಯವ್ರಿಗೆ ಹೊಳ್ಳಿ ಕೊಟ್ಬಿಡು. ಕಾರ್ತಿಕ, ನನ್ನನ್ನು ಕ್ಷಮಿಸ್ಬಿಡಪ್ಪ. ಭವ್ಯ, ನಿನಗೂ ದುಡ್ಡು ಅಂತಂದೇಳಿ ಭಾಳ ಹಿಂಸೆ ಕೊಟ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡವ. ಈ ಮನೆ ಒಳಗಡೆನೂ ನಾನು ಒಬ್ಬ ಒಳ್ಳೆ ಸದಸ್ಯಾಗಿ ಬದುಕಾಕ ನನಗೆ ಒಂದು ಅನುವು ಮಾಡಿಕೊಡ್ರವ. ಅಮ್ಮ, ನೀನು ಈ ರೀತಿ ತಪ್ಪಾತು ಅಂತ ಕ್ಷಮೆ ಕೇಳ್ಬೇಡಮ್ಮ. ಅಮ್ಮ, ನಾವು ಹೇಳ್ಬೇಕಂದ್ರೆ ನಮ್ಮ ಕಡೆಯಿಂದನೂ ತಪ್ಪಾಗೈತಮ್ಮ. ನಾವು ನಿನಗೆ ಕ್ಷಮೆ ಕೇಳಬೇಕು. ನೀವೇನು ತಪ್ಪು ಮಾಡಿರಕ್ಕೆ ಸಾಧ್ಯನವ? ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಡೀರಿ, ರಾತ್ರಿ ಆಗೈತಿ, ಬೆಳಗ್ಗೆ ಮಾತಾಡೋಣ. ಇಲ್ಲಮ್ಮ, ನಾನು ಇಷ್ಟು ದಿವಸ ಒದ್ದಾಡಕತ್ತಿದ್ದೆ ನಿನ್ನ ಹತ್ರ ಹೆಂಗೆ ಹೇಳಲಿ ಅಂತಂದು ಹೇಳಿ. ಇವತ್ತೇನಾದರೂ ಆಗ್ಲಮ್ಮ, ಅದಕ್ಕೆಲ್ಲ ಕಾಲ ಕೂಡಿ ಬಂದೈತಿ. ನೀನು ಒಪ್ಕೊಳ್ದೇ ಇರೋ. ಬೇಕಂದ್ರೆ ಈಗ ನಡು ರಾತ್ರಿ ಒಳಗೆ ನನ್ನನ್ನು ಮನೆ ಬಿಟ್ಟು ಹೊರಗೆ ಹಾಕು, ನಾನು ಹೊರಗೆ ಹೋಗಕ್ಕೆ ತಯಾರದೀನಿ. ಆದ್ರೆ ನಿನಗೆ ಸುಳ್ಳು ಹೇಳಿ ಮನೆ ಒಳಗಡೆ ಬದುಕಾಕ ನನಗೆ ಯಾವ ಅರ್ಹತೆನೂ ಇಲ್ಲಮ್ಮ. ಹಂಗೆ ಯಾಕಂತೀವ? ಅರ್ಹತೆ ಬಗ್ಗೆ ಯಾಕೆ ಮಾತಾಡಕ್ಕೆ ಹೋಗ್ತಿದ್ದಿ? ನಿಜ ಹೇಳ್ಬೇಕಂದ್ರೆ ನನಗಿಲ್ಲಿ ಬದುಕಕ್ಕೆ ಯಾವುದೇ ರೀತಿ ಅರ್ಹತೆ ಇಲ್ಲ. ಇಲ್ಲಮ್ಮ, ನಾನು ನನ್ನ ಜೀವನದಾಗ ಸುಳ್ಳು ಹೇಳಿಬಿಟ್ಟೆ ನಿನಗೆ. ಇದು ದುಡ್ಡು ನಂದಲ್ಲ, ಇದು ಕಾರ್ತಿಕಂದು. ಇಷ್ಟೆಲ್ಲ ಆಗಿದ್ದಕ್ಕೆ ನೀನು ಭಾಳ ಕೇಳಾಕತ್ತಿದ್ದೆ ಅಂಥೇಳಿ ಕಾರ್ತಿಕ್ ಅದೆಲ್ಲ ದುಡ್ಡು ಅರೇಂಜ್ ಮಾಡಿ ತಂದು ಕೊಟ್ಟನಮ್ಮ. ಇದ್ರೊಳಗಡೆ ನಂದು 1 ರೂಪಾಯಿನೂ ಇಲ್ಲ. ಅಷ್ಟೇ ಅಲ್ಲ, ನೀನು ತಿಳ್ಕೊಂಡಿದ್ದು ನನ್ನ ಗಂಡ ತಂದಾನಂಥೇಳಿ. ಆದರೆ ನನ್ನ ಗಂಡ ಇಷ್ಟೆಲ್ಲ ಮಾಡಿ ನನಗೆ ಮೋಸ ಮಾಡಿಬಿಟ್ನಮ್ಮ. ನನ್ನ ಮಕ್ಕಳನ್ನು ನನ್ನಿಂದ ದೂರ ಮಾಡಿದ್ದ. ಎಷ್ಟೋ ವರ್ಷ ನಾನು ಸೂರಜಣ್ಣವ್ರ ಮನೆ ಒಳಗಡೆ ಮನೆ ಕೆಲಸ ಮಾಡ್ಕೊಂಡಿದ್ದೆ. ಅದಕ್ಕಿಂತ ಮುಂಚೆ ನಾನು ಪಟ್ಟು ಪಾಡು ಅಷ್ಟಿಷ್ಟ ಅಲ್ಲಮ್ಮ. ನನ್ನ ಮಕ್ಕಳು ನನಗೆ ಈಗ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಸಿಕ್ಕಿದ್ದಮ್ಮ. ನನಗೆ ತಾಯಿ ಪ್ರೀತಿನೂ ಇರಲಿಲ್ಲ, ಮಕ್ಕಳು ಇರಲಿಲ್ಲ. ಈ ಕಡೆ ತಂದೆ ತಾಯಿ ತಮ್ಮ ಎಲ್ಲ ಇದ್ದರೂ ಅನಾಥೆ ಆಗಿದ್ದೆ. ಆ ಕಡೆ ಅತ್ತಿ ಗಂಡ ಮಕ್ಕಳು ಅಂತಂದು ಹೇಳಿದ್ರು ಒಬ್ಬಳ ಆಗ್ಬಿಟ್ಟಿದ್ದೆ ಅಮ್ಮ. ಅದು ಯಾವ ಜನ್ಮದ ಕರ್ಮನೋ ಪಾಪ ಮಾಡಿದ್ನೋ ಗೊತ್ತಿಲ್ಲ. ಅದು ಎಲ್ಲ ನನಗೆ ಈಗ ಈ ಜನ್ಮದಾಗ ಸಿಕ್ತು ಅಂತ ಅನ್ನಿಸ್ತು. ಆದ್ರೆ ಎಲ್ಲೋ ಒಂದು ಕಡೆಗೆ ಪುಣ್ಯ ಮಾಡಿದ್ದೆ ಕಾರ್ತಿಕ್ ಅಂತ ತಮ್ಮ ಪಡೆಯಾಕ. ಹಾಗಾಗಿ ನನಗೆ ಮತ್ತೆ ನನ್ನ ಕುಟುಂಬ ಹೊಳ್ಳಿ ಸಿಕ್ತು. ಆದ್ರೆ ಅಯ್ಯೋ ಮಗಳ, ನನ್ನಿಂದ ನೀನು ಇಷ್ಟೆಲ್ಲ ಪರಿಪಾಟ್ಲೆ ಪಡ್ಬೇಕಾತನವ. ನಾನು ಒಂದು ಹೆಜ್ಜೆ ಸರಿ ನಿರ್ಧಾರ ತಗೊಂಡು ನಿನ್ನ ಗಂಡಗ ಬಂದೋಬಸ್ತ್ ಮಾಡಿ ನಿಮ್ಮನ್ನ ಮದುವೆ ಮಾಡಿದ್ದೆ ಅಂದಿದ್ರೆ ಇವತ್ತು ನನ್ನ ಮಗಳ ಜೀವನ ಚೆನ್ನಾಗಿರ್ತಿತ್ತು. ಇವತ್ತು ನಿನ್ನ ಜೀವನ ಹಿಂಗಾಗೋದಕ್ಕೆ ನೇರ ಕಾರಣ ನಾನು ಆಗ್ಬಿಟ್ನಲ್ಲವ. ಇದು ಒಂದು ತಾಯಿಯಾಗಿ ನಾನು ಮಾಡಿದ ದೊಡ್ಡ ತಪ್ಪು. ನನ್ನನ್ನು ಯಾವುದೇ ಕಾರಣಕ್ಕೂ ಯಾರು ಕ್ಷಮಿಸಕ್ಕೆ ಸಾಧ್ಯ ಇಲ್ಲ. ಅಯ್ಯೋ ಅಮ್ಮ, ಇದೆಲ್ಲ ನನ್ನ ಹಣೆ ಬರಹ ಅಮ್ಮ. ನೀನು ನೋವು ಪಡ್ಬೇಡಮ್ಮ. ನೀನು ನೋವು ಪಡೆದು ನನ್ನ ಹತ್ರ ನೋಡೋಕೆ ಆಗಾಕತ್ತಿಲ್ಲ. ಸಾವಿತ್ರಿ, ರೀ, ನಾನು ತಪ್ಪು ಮಾಡಿದಾಗ ನೀವು ಯಾಕೆ ನನಗೆ ತಿದ್ದಿ ಬುದ್ಧಿ ಹೇಳಿಲ್ಲ? ಒಂದು 4 ಹೊಡಿಬೇಕಿತ್ತು, ಅವಾಗ ನನಗೆ ಬುದ್ಧಿ ಬರ್ತಿತ್ತು. ಏನು ಮಾಡಿದ್ರು ಅಷ್ಟ. ನಿನಗೆ ಈಗ ಬುದ್ಧಿ ಬಂತಲ್ಲ, ಪರವಾಗಿಲ್ಲ ಬಿಡು. ಇನ್ಮೇಲಾರ ಮಕ್ಕಳು ಮೊಮ್ಮಕ್ಕಳು ಅಂತಂದು ಹೇಳಿ ಚಂದ ಜೀವನ ಮಾಡ್ಕೊಂಡಿರೋಣ ಆತವ. ಸಾವಿತ್ರಿ, ನಮ್ಮ ಜೀವನ ಈಗ ಹೆಚ್ಚು ಕಡಿಮೆ ಅರ್ಧ ಮುಕ್ಕಾಲು ಸೌದೈತಿ. ಯಾವಾಗ ಆ ದೇವ್ರ ಬುಲಾವ್ ಬರ್ತಿತ್ತು ಅವಾಗ ಹೋಗ್ಬೇಕು. ಅಲ್ಲಿ ತನಕ ಇವ್ರ ಜೊತೆಗೆ ಚಂದಾಗಿರೋದು, ಜೀವನನ ಚಂದಾಗಿ ನಡ್ಸ್ಕೊಂಡು ಹೋಗೋದು ಕಲಿಬೇಕು. ಅದು ಬಿಟ್ಟು ದುಡ್ಡು ಅಂಥೇಳಿ ಅದ್ರ ಹಿಂದೆ ಹೋದ್ರೆ ಇರೋ ನೆಮ್ಮದಿನೂ ಹಾಳು ಮಾಡ್ಕೊತೇವವ. ಇನ್ಮೇಲಾರ ಚಂದಾಗಿರೋಣಂತ. ಹೌದು ರೀ, ನೀವು ಅವಾಗೆಲ್ಲ ತಿಳಿಸಿ ಹೇಳಿದ್ರು ನನಗೆ ಅರ್ಥ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಈಗ ಇಲ್ಲ ರೀ, ಇಷ್ಟು ದಿವಸ ನನ್ನ ಮಗಳು ಕಳ್ಕೊಂಡಂಥ ಪ್ರೀತಿ ಸಂಬಂಧ ಎಲ್ಲ ಇನ್ಮೇಲೆ ನಾನು ಅದ್ರ 10ರಷ್ಟು ಕೊಡ್ತೀನಿ. ಆಕೆ ಗಂಡ ಆಕೆಗೆ ಮೋಸ ಮಾಡಿರ್ಬೋದು, ನನ್ನಿಂದನೂ ಆಕೆಗೆ ಇಷ್ಟು ದಿವಸ ನನ್ನ ಪ್ರೀತಿಯಿಂದ ವಂಚನೆ ಆಗಿರ್ಬೋದು. ಆದರೆ ಇನ್ಮೇಲೆ ಆಕೆಗೆ ಯಾವುದೇ ರೀತಿ ಮೋಸ ಆಗೋದಿಲ್ಲ. ಯಾರು ಆಕಿನ್ನ ಹಿಯಾಸಕ್ಕೆ ಆಗೋಂಗಿಲ್ಲ. ಇನ್ಮೇಲೆ ಆಕೆ ನನ್ನ ಮಗಳು ನಮ್ಮ ಮನೆ ಒಳಗಡೆನೇ ಇರ್ತಾಳ. ಏನಂತೀವ ಕಾರ್ತಿಕ? ಹ್ಞೂ ಅಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ. ಅಷ್ಟ ಅಲ್ಲಮ್ಮ, ನಮ್ಮ ಈ ಜಗಳದೊಳಗಡೆ ಪಾಪ ನಮ್ಮ ಸಂತೋಷ ಅವನು ನಮ್ಮೆಲ್ಲರಿಂದನೂ ದೂರ ಆಗ್ಯಾನಮ್ಮ. ಅಯ್ಯೋ, ಎಲ್ಲದನಪ್ಪ ಅವನು? ಅಮ್ಮ, ಅವನು ಸುಮ್ಮನೆ ನಾವು ಫಾರಿನ್ ಅಂತಂದು ಹೇಳಿ ದೂರ ಇಟ್ಟಿದ್ವಿ. ಅವನೇನು ಯಾವ ಫಾರಿನ್ ಒಳಗಡೆನೂ ಇಲ್ಲ, ಏನೂ ಇಲ್ಲ. ಪಾಪ ಅವನು ಒಳ್ಳೆ ಕೆಲಸ ತಗೋಬೇಕು ಅಂತಂದೇಳಿ ಓದಾಕಂತಂದು ಹೇಳಿ ಇಲ್ಲೇ ಬೆಂಗಳೂರಿನಾಗ ಅದಾನ. ಆದ್ರೆ ನಮ್ಮೆಲ್ಲರಿಂದ ದೂರ ಅದಾನ. ನಿಜ ಹೇಳ್ಬೇಕಂದ್ರೆ ಅವ್ನ ಕಾಲೇಜು ನಮ್ಮ ಮನೆಯಿಂದ ಭಾಳ ಹತ್ರ ಆಗ್ತಿತ್ತಮ್ಮ. ಅವ್ನ ದಿನ ಮನೆಯಿಂದ ಓಡಾಡ್ಬೋದು. ನನಗೆಲ್ಲ ಅರ್ಥ ಆತಪ್ಪ. ಇನ್ಮೇಲೆ ಸೀತಾ, ನಾಳೆನ ನನ್ನ ಮೊಮ್ಮಗ ಫೋನ್ ಬೇಡ, ನಾಳೆ ಬೇಡ, ಈಗಿಂದೀಗ ಫೋನ್ ಮಾಡಿ. ನಾಳೆ ನನ್ನ ಮೊಮ್ಮಗ ಮನೆಯಾಗಿರ್ಬೇಕು. ಇನ್ಮೇಲೆ ಅವನು ಇಲ್ಲಿಂದನ ಕಾಲೇಜಿಗೆ ಹೋಗ್ಲಿ. ಪ್ರತಿಯೊಂದು ಅವ ಇಲ್ಲಿಂದನ ಜವಾಬ್ದಾರಿ ನಾನು ತಗೋತೇನೆ. ನನ್ಗೆ ಆಗಾಕತ್ತಿದ್ದು ಖುಷಿ ಒಳಗೆ ನಾ ಏನು ಮಾತಾಡತ್ತೇನಂತ ನನಗೆ ಗೊತ್ತಾಗತ್ತಿಲ್ಲ. ಆದ್ರೆ ಪ್ರತಿಯೊಂದು ಈ ಕ್ಷಣದಿಂದನ ಆಗ್ಬೇಕು. ಏನವ ಸೀತಾ, ಅರ್ಥ ಆಗ್ತಿಲ್ಲ? ಹ್ಞೂ ಅಮ್ಮ, ನೀ ಏನು ತಲೆ ಕೆಡಿಸ್ಕೊಬೇಡ. ನಾನು ಕಾರ್ತಿಕ್ ಹೇಳ್ತೀನಿ. ಕಾರ್ತಿಕ್ ಫೋನ್ ಮಾಡ್ತಾನೆ. ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ಹೋಗಿ ಕರ್ಕೊಂಬ ಅಂತ ಹೇಳ್ಬಿಡ್ತೀನಿ. ನಿನ್ನ ಮೊಮ್ಮಗ ನಿನ್ನ ಕಣ್ಣೆದುರಿಗಿರ್ತಾನಂತ. ಹ್ಞೂನವ, ನನ್ನ ಮೊಮ್ಮಗಳ ಚೈತ್ರ ಪಾಪ, ಅದು ತಾಯಿ ಇದ್ದು ಇಲ್ದಂಗೆ ಎಷ್ಟು ಒಂದು ದಿವಸಕ್ಕೂ ಖುಷಿ ಪಟ್ಟಿಲ್ಲನ. ಅದು ಅನುಭವಿಸಿದ ಕತಿ ಎಲ್ಲ ಕೇಳಿದ್ರೆ ಭಾಳ ಹಿಂಸೆ ಆತವ, ಸಂಕಟ ಆತವ ನನಗೆ. ಛೇ, ನಂದು ಒಂದೇ ಒಂದು ತಪ್ಪಿಂದ ನಮ್ಮ ಕುಟುಂಬನ ಸರ್ವನಾಶ ಆಗಕತ್ತಿತ್ತಲ್ಲ. ಇನ್ಮೇಲೆ ಅದು ಯಾವುದಕ್ಕೂ ನಾನು ಆಸ್ಪದ ಮಾಡ್ಕೊಡೋದಿಲ್ಲ. ಎಲ್ಲರಿಗೂ ಅವ್ರು ಕಳ್ಕೊಂಡಂಥ ಪ್ರೀತಿನ ನಾನು ಮತ್ತೆ ಹೊಳ್ಳಿ ಕೊಡ್ತೇನೆ. ಇನ್ಮೇಲೆ ನಾವೆಲ್ಲ ಚಂದಾಗಿರೋಣವ. ಸರಿ ಅಮ್ಮ, ನೀನು ಈ ನಿರ್ಧಾರ ತಗೊಂಡಿಲ್ಲ, ನಿಜವಾಗ್ಲೂ ನನಗೆ ಭಾಳ ಖುಷಿ ಆಯಿತು. ಅಷ್ಟೇ ಅಲ್ಲ, ಇದೆಲ್ಲ ಪಾಪ ಭವ್ಯನೂ ಎಷ್ಟೆಲ್ಲ ಅನುಭವಿಸೋಳ. ನೀನು ಆಕಿಗೂ ಒಂದು ಸ್ವಲ್ಪ. ಹೌದಪ್ಪ ಭವ್ಯ. ಅತ್ಯ ಭವ್ಯ, ನೀನು ನನ್ನನ್ನು ಸಣ್ಣಕ್ಕಿದ್ದಾಗಿಂದನೂ ಅಂದ್ರೆ ನನ್ನ ಬಗ್ಗೆ ನಿನಗೆ ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ನಿಮ್ಮ ಮನ್ಯಾಗ ಅಣ್ಣಗಾಗಲಿ ವೈನಿಗಾಗಲಿ ಎಲ್ಲರಿಗೂ ನಾನು ತೊಂದರೆ ಕೊಟ್ಕೊತಾನೆ ಬಂದೆ. ನಾನು ಕೊಟ್ಟಂಥ ತೊಂದರೆ ಅಷ್ಟಿಷ್ಟ ಅಲ್ಲ. ಅದೆಲ್ಲ ಗೊತ್ತಿದ್ದು ನಮ್ಮ ಅಣ್ಣ ನಿನ್ನನ್ನು ನಮ್ಮ ಕಾರ್ತಿಕಗೆ ಕೊಟ್ಟು ಮದುವೆ ಮಾಡಿದ. ಇವತ್ತು ನಿಜ ಹೇಳ್ಬೇಕಂದ್ರೆ ನಮ್ಮ ಕುಟುಂಬ ಇಷ್ಟೆಲ್ಲ ಚಂದಾಗಿರ್ಬೇಕು ಅನ್ನೋದಕ್ಕೆ ಕಾರಣ ಅವನ ಅಂತ ಅಂದರೂ ಹೇಳ್ಬೋದು, ತಪ್ಪಾಗಂಗಿಲ್ಲ. ನನ್ನ ಮಗಳನ್ನ ಅಲ್ಲೇ ಮಧು ಮನೆಗೆ ನೋಡಿಕೊಂಡ್ರು. ನೀನು ಇಲ್ಲೇ ನನ್ನ
ನನ್ನ ಕುಟುಂಬನ ಒಂದು ಮಾಡಕ್ ನೋಡಿದೆ, ಆದ್ರೆ ನಾನು ಅದನ್ನ ಅರ್ಥನ ಮಾಡ್ಕೊಳ್ಳಿಲ್ಲ. ಬರೀ ಜಗಳಕ್ಕೆ ಬೀಳ್ತಿದ್ದೆ. ನನ್ನನ್ನ ಕ್ಷಮಿಸ್ಬಿಡವ. ಅತ್ಯ, ನೀನು ಈ ರೀತಿ ಬೇಜಾರು ಮಾಡ್ಕೋಬೇಡ. ಅದ ಅಂತ್ರಲ್ಲ ಆಗಳಿನ ಮಾವ, ಪಶ್ಚಾತ್ತಾಪಕ್ಕಿಂತ ಬೇರೆ ಯಾವುದೂ ಇಲ್ಲ ಅಂತಂದು ಹೇಳಿ. ಆತತೆ, ನೀನು ಮಾಡಿದ ತಪ್ಪಿನ ಅರಿವಾಯ್ತಲ್ಲ, ಸಾಕು ಅಷ್ಟ. ಇನ್ಮೇಲೆ ನೀನು ದಿನ ಇದ್ರ ಬಗ್ಗೆ ನೆನೆಸ್ಕೊಂಡು ಕೊರ್ಕೊಂತ ಕುಂದ್ರೋ ಅವಶ್ಯಕತೆ ಇಲ್ಲ. ಇನ್ಮೇಲೆ ಹೋಗ್ಬಿಡ್ತು. ನಾವೆಲ್ಲ ಸೇರಿ ಚಂದಾಗಿ ಬಾಳಿ ಬದುಕೋಣಂತ. ಪಾಪ ಚೈತ್ರ, ಸಂತೋಷ ಎಲ್ಲ ಅವ್ರ ಜೀವನದಾಗ ಖುಷಿನ ಕಳ್ಕೊಂಡ್ಬಿಟ್ಟಾರ. ಆಯ್ತವ, ಇನ್ಮೇಲೆ ಈ ಕ್ಷಣಕ್ಕೆ ಇದನ್ನ ಇಲ್ಲಿಗ ಬಿಟ್ಬಿಡ್ತೀನಿ. ಇನ್ಮೇಲೆ ನಮ್ಮ ಕುಟುಂಬ ಖುಷಿ ಕುಟುಂಬ, ಸುಖಿ ಕುಟುಂಬ. ಇನ್ಮೇಲೆ ಎಲ್ಲರೂ ಚಂದಾಗಿರೋಣ. ಸೀತಾ, ನಿನ್ನ ಗಂಡ ನಿನ್ನ ಬಿಟ್ಟಾರ ಅಂತಂದು ಹೇಳಿ ನೀನೇನು ತಲೆ ಕೆಡಿಸ್ಕೋಬೇಡ. ಇದ ನಿನ್ನ ತವ್ರ ಮನಿ, ಗಂಡನ ಮನಿ ಎಲ್ಲ ಇದೆ ನಿನ್ನ ಮನಿ. ಇಷ್ಟು ವರ್ಷ ನಮ್ಮಿಂದ ದೂರ ಇದ್ದಿ, ಇನ್ಮೇಲೆ ನಮ್ಮ ಜೊತೆಗಿರೋ ಅಷ್ಟೇ. ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿನ್ನ ಆ ಕೊಂಪಿಗೆ ನಾನು ಕಳ್ಸೋದಿಲ್ಲ. ಅಷ್ಟೇ ಅಲ್ಲ, ಅವ್ರಿಗೆ ಎಷ್ಟು ಆಕೈತೆ ಅಷ್ಟು ಶಿಕ್ಷೆ ಜಾಸ್ತಿ ಆಗಲಿ. ಅವ್ರ ಆಸ್ತಿನೂ ಬೇಡ, ಏನು ಬೇಡ ನನಗೆ. ನನ್ನ ಮಕ್ಕಳು ಮೊಮ್ಮಕ್ಕಳು ಚಂದಾಗಿದ್ರೆ ಅಷ್ಟೇ ಸಾಕು. ನನ್ನ ಸೊಸಿ, ನಾನು, ನೀನು, ನಿಮ್ಮಪ್ಪ ಎಲ್ಲರೂ ಚಂದಾಗಿರೋಣಂತ. ಅಮ್ಮ, ನಿನ್ನಲ್ಲಿ ಬದಲಾವಣೆ ನೋಡಿ ನನಗೆ ನಿಜವಾಗ್ಲೂ ಭಾಳ ಖುಷಿಯಾಗತ್ತೈತಿ. ನಮ್ಮ ಜೀವನದಾಗ ಬೆಲೆ ಕಟ್ಟದೇ ಇರುವಂಥ ಆಸ್ತಿ ನಿನ್ನ ಬದಲಾವಣೆ. ನಮ್ಮ ಕುಟುಂಬದ ಸಂತೋಷನ ಬೆಲೆ ಕಟ್ಟದೇ ಇರುವಂಥ ಆಸ್ತಿ. ಅಕ್ಕ, ಇಂಥ ಒಂದು ಒಳ್ಳೆ ದಿವಸ ಬರ್ತೈತಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಕಾರ್ತಿಕ, ನನ್ನನ್ನ ಕ್ಷಮಿಸ್ಬಿಡಪ್ಪ. ಅದು ನಿನ್ನ ಮದುವೆನೂ ನೀನು ಇಷ್ಟಪಟ್ಟು ಹುಡುಗಿ ಜೊತೆಗೆ ಮಾಡಾಕ ನಾನು ಒಪ್ಕೊಳ್ಳಿಲ್ಲ. ಅಮ್ಮ, ಅದ್ರ ಬಗ್ಗೆ ಈಗ ನೀನೇನು ಮಾತಾಡಕ್ ಹೋಗ್ಬೇಡ. ಆಗದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಹಂಗ ಅದ್ರ ಬಗ್ಗೆ ಬಿಡು ಹೋಗ್ಲಿ. ಭವ್ಯಾನು ಈಗ ನನ್ನ ಜೊತೆಗೆ ಚಂದಾಗಿನ ಅದಾಳ. ನಾವಿಬ್ರು ಭಾಳ ಚೆನ್ನಾಗದೇವಮ್ಮ. ಹೋಗ್ಬಿಡ್ತು. ಅದು ನನಗೆ ಭವ್ಯಾಗ ನಾನಂತ ಬರ್ದಿದ್ದಕ್ಕೆ ಇಷ್ಟೆಲ್ಲ ಆಯ್ತು ಅಂತ ಅನಿಸ್ತೈತಿ. ಈಗ ಮತ್ತೆ ಅದ್ರ ಬಗ್ಗೆ ನೆನಪು ಬೇಡ ಅಮ್ಮ. ನಾವು ನಮ್ಮ ಜೀವನದಾಗ ಖುಷಿಯಿಂದ ಅದೇವಿ. ಇನ್ಮೇಲೆ ಈ ಖುಷಿ ಒಳಗಡೆ ನೀನು ಬರ್ತೀಯ ಅಷ್ಟೇ. ಎಲ್ಲರೂ ನನ್ನನ್ನ ಕ್ಷಮಿಸಿದ್ರಲ್ಲಪ್ಪ, ಅದೆಲ್ಲ ನಿಮ್ಮ ದೊಡ್ಡ ಗುಣ. ಸೀತಾ, ಹೋಗುವ, ಚೈತ್ರನ ಕರ್ಕೊಂಬ. ನಾನು, ನೀನು, ಚೈತ್ರ ಇಲ್ಲೇ ಮಕ್ಕಳೋಣಂತ. ಮತ್ತು ನಾನು ನಿಮ್ದೈತಲ್ಲ ರೂಮ್ ಅಲ್ಲೇ, ಅದೇ ನನ್ನ ರೂಮನ್ನ ಹುಡ್ಕೊಂಡು ಇಟ್ಕೊಂಡಿರ್ಲ, ಅಲ್ಲೇ ಮಕ್ಕೋರಪ್ಪ. ನಾವು 3 ಜನ ಇಲ್ಲೇ ಮಕ್ಕೊಂತೇವೆ. ಸರಿ ಅಮ್ಮ, ಈಗ ಕರ್ಕೊಂಬರ್ತೀನಿ.